ಡ್ಯಾಶಿಂಗ್ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಸಂಸದೆ ಪ್ರಿಯಾ ಸರೋಜ್ ಜೊತೆ ಮದುವೆ ಆಗ್ತಾರೆಂಬ ಸುದ್ದಿ ಈಗಾಗಲೇ ಜೋರು ಸದ್ದು ಮಾಡ್ತಿದೆ. ಈಗಾಗಲೇ ಮದುವೆ ಮಾತುಕತೆ ನಡೆದಿದ್ದು ನಿಶ್ಚಿತಾರ್ಥಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇದರ ನಡುವೆ ರಿಂಕು ಸಿಂಗ್ ಕಟ್ಟಿಸಿರುವ ಹೊಸ ಮನೆಗೆ ಬರೋದಿಕ್ಕೆ ಅವರ ಅಪ್ಪ ಅಮ್ಮ ನಿರಾಕರಿಸಿದ್ದಾರಂತೆ. ಹಾಗಿದ್ರೆ ರಿಂಕು ಅಪ್ಪ ಅಮ್ಮ ಮಗ ಕಟ್ಟಿಸಿರುವ ಐಷಾರಾಮಿ ಬಂಗಲೆಗೆ ಬರೋದಿಕ್ಕೆ ಒಪ್ಕೊಳ್ತಿಲ್ಲ ಏಕೆ? ಮಗನ ಮನೆ ಬದಲು ತಾವಿದ್ದ ಹಳೆ ಮನೆಯೇ ಸಾಕು ಅಂತ ಹೇಳ್ತಿರೋದೇಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿಂಕು ಸಿಂಗ್ ಕಳೆದ IPLನಲ್ಲಿ ರಿಂಕು ಅದ್ಭುತ ಪ್ರದರ್ಶನ ನೀಡಿ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ನೋಡುವಂತೆ ಮಾಡಿದ್ದ ಕ್ರಿಕೆಟಿಗ. KKR ಟೀಮ್ನಲ್ಲಿ ರಿಂಕು ಸಿಂಗ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಇದರಿಂದಾಗಿ ರಿಂಕು T20 ಟೀಮ್ ಇಂಡಿಯಾದಲ್ಲೂ ಚಾನ್ಸ್ ಪಡೆದಿದ್ದಾರೆ. ಕ್ರಿಕೆಟ್ನಲ್ಲಿ ದೊಡ್ಡ ಸಾಧನೆ ಮಾಡ್ತಲೇ ಬಹುಬೇಡಿಕೆಯ ಆಟಗಾರ ಆಗಿರುವ ರಿಂಕು ಈಗ 3.5 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ಖರೀದಿಸಿದ್ರು. ತಮ್ಮ ತವರೂರು ಉತ್ತರ ಪ್ರದೇಶದ ಅಲಿಗಢ್ನಲ್ಲೇ ರಿಂಕು ಈ ಐಷಾರಾಮಿ ಮನೆ ಖರೀದಿಸಿದ್ದಾರೆ. ಇದರ ಬೆನ್ನಲ್ಲೇ ತಂದೆಗೆ ಐಷಾರಾಮಿ ಬೈಕ್ ಕೂಡ ಕೊಡಿಸಿ ಸುದ್ದಿಯಾಗಿದ್ರು. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ರಿಂಕು ಮನೆ, ತಂದೆಗೆ ಕೊಡಿಸಿದ್ದ ಬೈಕ್ನ ಫೋಟೋಗಳು ವೈರಲ್ ಆಗಿವೆ. ಇದರ ಬೆನ್ನಲ್ಲೇ ರಿಂಕು ಸಿಂಗ್ ಉತ್ತರ ಪ್ರದೇಶದ ಸಂಸದೆ ಪ್ರಿಯಾ ಸರೋಜ್ ಅವರನ್ನ ವಿವಾಹವಾಗ್ತಾರೆ ಅಂತ ಸುದ್ದಿ ಆಗ್ತಿದೆ. 26 ವರ್ಷದ ಯುವ ಸಂಸದೆಯ ಜೊತೆಗಿನ್ನು ಮದುವೆ ಮಾತುಕತೆಯಷ್ಟೇ ನಡೆಯುತ್ತಿದೆ ಅಂತ ಅವರ ಕುಟುಂಬದ ಆಪ್ತವರ್ಗ ಹೇಳ್ತಿದೆ. ಆದ್ರೆ ಇದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ರಿಂಕು ಖರೀದಿಸಿದ ಹೊಸ ಮನೆಗೆ ನಾವು ಬರೋದಿಲ್ಲ ಅಂತ ರಿಂಕು ಸಿಂಗ್ ಅವರ ಅಪ್ಪ ಅಮ್ಮ ಹೇಳಿದ್ದಾರಂತೆ. ಹೌದು, ಇಷ್ಟಕ್ಕೂ ರಿಂಕು ಸಿಂಗ್ ಅಪ್ಪ ಖಾನ್ ಚಂದ್ರ ಸಿಂಗ್ LPG ಸಿಲಿಂಡರ್ ಡೆಲಿವರಿ ಕೆಲಸ ಮಾಡ್ತಿದ್ದವರು. 5 ಮಕ್ಕಳನ್ನು ಹೊಂದಿದ ಬಡ ಕುಟುಂಬ ಅವರದ್ದು. ಅಪ್ಪ ಗ್ಯಾಸ್ ಸಿಲಿಂಡರ್ ಮಾರುತ್ತಿದ್ದ ಐಷಾರಾಮಿ ಬಂಗಲೆಗಳ ಸಾಲಲ್ಲೇ ಮಗ ರಿಂಕು ಮನೆ ಖರೀದಿ ಮಾಡಿ ಸುದ್ದಿಯಾಗಿದ್ರು. ಆದ್ರೀಗ ರಿಂಕು ಮನೆಗೆ ಬರಲ್ಲ ಅಂತ ಅವರ ಅಪ್ಪ ಅಮ್ಮ ಹೇಳ್ತಿರೋದಕ್ಕೆ ಒಂದು ಭಾವನಾತ್ಮಕ ಕಾರಣವಿದೆ. ಇದು ಮಗನ ವಿರುದ್ಧದ ಬೇಸರವಾಗಲಿ ಅಥವಾ ಭಾವಿ ಸೊಸೆಯ ಬಗ್ಗೆ ಭಯವಾಗಲಿ ಅಲ್ಲ. ಬದಲಿಗೆ ತಾವು ಹುಟ್ಟಿ ಬೆಳೆದ ಮನೆ ಬಿಟ್ಟು ಬರಲ್ಲ ಎಂಬ ಬಡ ಕುಟುಂಬದ ಭಾವನಾತ್ಮಕ ಬಂಧವೇ ಇದಕ್ಕೆ ಕಾರಣವಂತೆ. ರಿಂಕು ಅಪ್ಪ ಅಮ್ಮ ಹೊಸ ಮನೆಗೆ ಬರದೇ ಇರೋದಕ್ಕೆ ಕಾರಣ ಏನಂದ್ರೆ, ಮಗ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದು ತಾವಿದ್ದ ಮನೆಯಲ್ಲೇ. ಈ ಮನೆಯ ಅದೃಷ್ಟದಿಂದಲೇ ಮಗನಿಗೆ ಕ್ರಿಕೆಟ್ನಲ್ಲಿ ಒಳ್ಳೆಯ ಅವಕಾಶ ಬಂದಿದೆ ಅನ್ನೋದು ರಿಂಕು ಅಪ್ಪ ಅಮ್ಮನ ಬಲವಾದ ನಂಬಿಕೆ. ಇದೊಂದೇ ಕಾರಣಕ್ಕೆ ನಾವೇನಿದ್ರು ಹಳೆ ಮನೆಯಲ್ಲಿ ಇರ್ತೇವೆ, ನೀನು ಖರೀದಿಸಿರುವ ಹೊಸ ಮನೆಯಲ್ಲಿ ಸಂಸಾರ ಕಟ್ಟಿಕೊಂಡು ಸುಖವಾಗಿರುವಂತ ರಿಂಕುವಿನ ಅಪ್ಪ ಅಮ್ಮ ಹಾರೈಸ್ತಿದ್ದಾರಂತೆ. ಆದ್ರೆ ಅಪ್ಪ ಅಮ್ಮನ ಮನವೊಲಿಸಿ ತನ್ನ ಮನೆಗೆ ರಿಂಕು ಕರೆದೊಯ್ತಾರ ಅನ್ನೋದನ್ನ ಮುಂದೆ ಕಾದ್ ನೋಡ್ಬೇಕಿದೆ. ನಮಸ್ಕಾರ.